ಅಣ್ವಸ್ತ್ರ ಸಿಡಿಸ್ತೀನಿ, ಅರ್ಧ ಜಗತ್ತನ್ನೇ ಸುಡ್ತೀನಿ, ರಿಲಯನ್ಸ್ ತೈಲಗಾರವನ್ನ ಉಡಾಯಿಸ್ತೀನಿ, ಸಿಂಧು ಡ್ಯಾಂನ ಮಿಸೈಲ್ ಹಾಕಿ ಸ್ಫೋಟಿಸ್ತೀನಿ. ಸ್ನೇಹಿತರೆ, ಈ ಹೇಳಿಕೆಗಳನ್ನ ಯಾವುದೋ ಜಾಗತಿಕ ಉಗ್ರ, ಜಿಹಾದಿ, ಲಷ್ಕರ್ ವಿಷಜಂತು ಯಾರೋ ಕೊಟ್ರೆ ಓಕೆ, ಉಗ್ರ ಅಂತ ಹೇಳ್ಬೋದು. ಆದ್ರೆ ಇದು ಉಗ್ರ ಕೊಟ್ಟಿರೋ ಹೇಳಿಕೆಯಲ್ಲ. ಇದು ಪಾಕ್ ಅನ್ನೋ ದಾರಿದ್ರ್ಯವಂತ ರಾಷ್ಟ್ರದ ಸೇನಾ ಮುಖ್ಯಸ್ಥ, ಸೋ ಕಾಲ್ಡ್ ಫೀಲ್ಡ್ ಮಾರ್ಷಲ್ ಆಸಮ್ ಮುನೀರಾ ಕೊಟ್ಟಿರೋ ಅಧಿಕೃತ ಹೇಳಿಕೆ. ಔತಣಕೂಟಕ್ಕೆ ಹೋಗಿತ್ತು ಈ ಆಸಮ್ ಮುನೀರಾ. ತೇಟ್ ಒಬ್ಬ ಜಿಹಾದಿ ಉಗ್ರನಂತೆ ಮಾತಾಡಿರೋದು ಜಾಗತಿಕವಾಗಿ ಕೋಲಾಹಲ ಕಾರಣ ಆಗಿದೆ. ಅಮೆರಿಕದಲ್ಲಿ ನಿಂತ್ಕೊಂಡು ಆಡಿರೋ ಮಾತಿದು. ಉಗ್ರರು ಕೂಡ ಒಂದು ಕ್ಷಣ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು. ಉಗ್ರರು ನಮ್ಮನ್ನೇ ಮೀರಿಸ್ಬಿಟ್ನಲ್ಲ ಇವನು ಅಂತ, ಸ್ಫೋಟಿಸ್ಬಿಡ್ತೀನಿ, ಉಡಾಯಿಸ್ಬಿಡ್ತೀನಿ ಅಂತ ಉಗ್ರರ ಭಾಷೆಯಲ್ಲಿ ಮಾತನಾಡಿದಾನೆ. ಇಡೀ ಜಗತ್ತಿಗೆ ಡೆಮೋಕ್ರಸಿಯ ಉಪದೇಶ ಮಾಡೋ ಅಮೆರಿಕದಲ್ಲಿ ನಿಂತುಕೊಂಡು ಈ ರೀತಿ ಮಾತಾಡಿದಾನೆ. ಟ್ರಂಪ್ ಆಶ್ರಯ ನೆರಳು ಯಾವ ಲೆವೆಲ್ಗಿದೆ ಅಂದ್ರೆ ಈ ಆಸಮ್ ಮುನೀರನ್ ಮೇಲೆ ಯಾವುದೇ ಭಯ, ಲಜ್ಜೆ, ಅಂಜಿಕೆ ಎಲ್ಲ ಬಿಟ್ಬಿಟ್ಟಿದೆ ಈ ಜೀವಿ. ಈತನ ಮಾತು ಕೇಳಿ ಈತ ಯೂನಿಫಾರ್ಮ್ ಹಾಕಿರೋ ಒಬ್ಬ ಸೇನಾ ಮುಖ್ಯಸ್ಥನೋ ಅಥವಾ ಜಿಹಾದಿ ಗುಂಪಿನ ಮುಖ್ಯಸ್ಥನೋ ಅನ್ನೋ ದಿಗ್ಭ್ರಾಂತಿಯಲ್ಲಿ ಜಗತ್ತು ನೋಡ್ತಾ ಇದೆ. ಜಾಗತಿಕ ಮೀಡಿಯಾಗಳು ರಿಪೋರ್ಟ್ ಮಾಡ್ತಿದ್ದಾವೆ ಈತನ ಲ್ಯಾಂಗ್ವೇಜ್ ಬಗ್ಗೆ. ಹಾಗಿದ್ರೆ ಅಮೆರಿಕದ ಔತಣಕೂಟದಲ್ಲಿ ಲೇಟೆಸ್ಟ್ ಆಗಿ ಈಗ ಏನ್ ನಡೀತಿದೆ? ಅಲ್ಲಿ ಮುಲ್ಲಾ ಜನರಲ್ ಖ್ಯಾತಿಯ, ಪಾಕಿಸ್ತಾನಿಗಳೇ ಮುಲ್ಲಾ ಜನರಲ್ ಅಂತ ಕರೆಯುವ ಈ ಮುನೀರಾ ಏನ್ ಮಾತನಾಡಿದಾನೆ? ಜಗತ್ತಿಗೆ ಶಾಂತಿ ಪಾಠ ಮಾಡೋ ಅಮೆರಿಕ ಇಂಥ ಹೇಳಿಕೆಗಳಿಗೆ ಜಾಗ ಕೊಟ್ಟಿದ್ದು ಹೇಗೆ? ಟ್ರಂಪ್ ಬಂದ್ಮೇಲೆ ಅಮೆರಿಕ ಪೂರ್ತಿ ಬದಲಾಗಿಬಿಡುತ್ತಾ? ಜಗತ್ತಿಗೆ ಅಪಾಯವನ್ನ ಒಡ್ತಾ ಇದೆಯಾ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಡಿನ್ನರ್ ಕೂಟದಲ್ಲಿ ಉಗ್ರ ಭಾಷಣ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಆಪರೇಷನ್ ಸಿಂಧೂರ್ಗೆ ಕದನ ವಿರಾಮ ಬಂದ ನಂತರ ತಕ್ಷಣ ಮುನೀರಾ ಟ್ರಂಪ್ಗೆ ಕಪ್ಪ ಕಾಣಿಕೆ ಒಪ್ಪಿಸೋಕೆ ಅಮೆರಿಕಗೆ ಹೋಗಿದ್ದ. ಜೂನ್ 15ರಿಂದ 19ನೇ ತಾರೀಕಿನವರೆಗೆ ಈ ಜೀವಿ ಅಲ್ಲೇನೇ ಇತ್ತು. ಈ ವೇಳೆ ಫ್ಲೋರಿಡಾದಲ್ಲಿರೋ ಪಾಕಿಸ್ತಾನಿಗಳೊಂದಿಗೆ ಒಂದು ಔತಣಕೂಟದಲ್ಲಿ ಭಾಗಿಯಾಗಿತ್ತು. ಅಲ್ಲಿ ತೆಪ್ಪಗೆ ತಿಂದು ಎದ್ದು ಬರೋ ಬದಲು ಈ ರೀತಿ ಭಾರತದ ವಿರುದ್ಧ ಉಗ್ರ ಭಾಷಣ ಮಾಡಿದೆ. ಅದ್ನಾನ್ ಅಸಾದ್ ಅನ್ನೋ ಮುನೀರನ ನಂಬಿಕಸ್ಥ ಉದ್ಯಮಿಯೊಬ್ಬ ಈ ಔತಣಕೂಟ ಇಟ್ಕೊಂಡಿದ್ದ. ಸುಮಾರು 120 ಪಾಕಿಗಳು ಭಾಗಿಯಾಗಿದ್ರು. ಈ ಔತಣಕೂಟಕ್ಕೆ ಹೋದವರ ಹೇಳಿಕೆ ಆಧರಿಸಿ ರಾಷ್ಟ್ರೀಯ ಮಾಧ್ಯಮಗಳು ಮುನೀರನ ಭಯೋತ್ಪಾದಕ ಅವತಾರವನ್ನ ಬಿಚ್ಚಿಟ್ಟಿದ್ದಾವೆ. ಅಣ್ವಸ್ತ್ರದಿಂದ ಅರ್ಧ ಜಗತ್ತನ್ನ ಸ್ಫೋಟಿಸ್ತೀನಿ ಇಂಥ ಒಂದು ರಾಕ್ಷಸಿ ಹೇಳಿಕೆಯನ್ನ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಎಲ್ಲರ ಮುಂದೆ ಆ ಸಭೆಯಲ್ಲಿ ನೀಡಿದ್ದ ಅನ್ನೋ ಮಾಹಿತಿ ಬರ್ತಾ ಇದೆ. ನಾವು ಅಣ್ವಸ್ತ್ರ ಮಾಡ್ಕೊಂಡಿದ್ದೀವಿ, ಏನಿಲ್ಲ ಅಂದ್ರೇನು, ಅಣ್ವಸ್ತ್ರ ಇದೆ. ನಮಗೇನಾದ್ರೂ ಆದ್ರೆ ನಾವು ಬೀಳ್ತಿದೀವಿ ಅಂತ ನಮಗನಿಸಿದ್ರೆ ಜಗತ್ತನ್ನ ಕೂಡ ಬೀಳಿಸ್ತೀವಿ. ಅಂದ್ರೆ ಸಿಂಪಲ್ ಆಗಿ ಯುದ್ಧದಲ್ಲಿ ಹೀನಾಯವಾಗಿ ಸೋಲ್ತಿದ್ದೀವಿ, ಭಾರತ ನಮ್ಮ ಅಸ್ತಿತ್ವ ಇಲ್ಲವಾಗಿಸುವಂತ ದಾಳಿ ಏನಾದ್ರೂ ಮಾಡ್ತಿದೆ ಅಂತ ನಮಗೆ ಅನಿಸಿದ್ರೆ ನಾವು ಬೀಳೋದಷ್ಟೇ ಅಲ್ಲದೆ ಇಡೀ ಅರ್ಧ ಜಗತ್ತನ್ನು ನಮ್ಮೊಂದಿಗೆ ತಗೊಂಡು ಹೋಗ್ತೀವಿ ನಾವು ಕೆಳಗಡೆ ಅಂತ ಈತ ಬೆದರಿಕೆಯನ್ನು ಹುಟ್ಟಿದ್ದಾನೆ. ಅಂದ್ರೆ ನಮ್ಮೇಲೇನಾದ್ರು ಭಾರತ ದಾಳಿ ಮಾಡಿದ್ರೆ ನಮ್ಮನ್ನು ಕಾಪಾಡೋದು ಜಗತ್ತಿನ ಜವಾಬ್ದಾರಿ ಅನ್ನೋ ತರದಲ್ಲಿ ಈ ಉಗ್ರ ಜನರಲ್ ಹೇಳಿಕೆಯನ್ನ ಕೊಟ್ಟಿರೋದು. ನಮಗೆ ಗೊತ್ತಿಲ್ಲ, ನಮಗೇನಾದ್ರು ಆಯ್ತು ಅಂದ್ರೆ ನಾವು ನಮ್ಮ ಹತ್ರ ಇರೋ ಎಲ್ಲ ಅಣ್ವಸ್ತ್ರಗಳನ್ನ ಸ್ಫೋಟಿಸ್ಬಿಡ್ತೀವಿ. ಬರೀ ಭಾರತ ಅಲ್ಲ, ಅರ್ಧ ಜಗತ್ತೇ ಹೋಗುತ್ತೆ ಅವಾಗ. ನೋಡಿ, ಹುಷಾರಾಗಿರೋದು, ನಮ್ಮನ್ನು ಕಾಪಾಡಿ ಅನ್ನೋ ತರದಲ್ಲಿ ಉಗ್ರ ಮುನೀರಾ ಮಾತನಾಡಿರೋದು. ಸ್ನೇಹಿತರೆ, ಬಹುಶಃ ಈತ ಟ್ರಂಪ್ ಮುಂದೇನೂ ಇದೇ ರೀತಿ ಹೇಳಿಕೆಯನ್ನ ಕೊಟ್ಟಿರಬೇಕು. ಅದಕ್ಕೆ ಅಮೆರಿಕ ಕದನ ವಿರಾಮಕ್ಕೂ ಮುಂಚೆ ಪಾಕಿಸ್ತಾನ ನಮ್ಮ ಬಳಿ ದೊಡ್ಡ ಮಾಹಿತಿ ಶೇರ್ ಮಾಡಿತ್ತು ಅಂತ ಹೇಳ್ಕೊಂಡಿದ್ದು. ಹಾಗಂತ ಇದೇನು ಹೊಸ ಬೆದರಿಕೆಯಲ್ಲ. ಭಾರತದೊಂದಿಗಿನ ಪ್ರತಿ ಯುದ್ಧದಲ್ಲಿ ಭಾರತ ಇನ್ನೇನು ಪಾಕ್ನ ಹೊಡೆದು ಮಲಗಿಸುತ್ತೆ ಅನ್ನುವಾಗ ಪಾಕ್ ನಾಯಕರು ಇಂಥ ಒಂದು ಎನ್ ವರ್ಡ್ ಅನ್ನು ತೆಗಿತಾರೆ. ಅಣ್ವಸ್ತ್ರದ ಬೆದರಿಕೆಯನ್ನ ಜಗತ್ತಿನ ಮುಂದಿಡ್ತಾರೆ. ಆದ್ರೆ ಈ ಸಲ ಅಮೆರಿಕ ಗಾಬರಿ ಆಗಿರ್ಬೋದು, ಆದ್ರೆ ಭಾರತ ಗಾಬರಿ ಆಗ್ಲಿಲ್ಲ. ಆಪರೇಷನ್ ಸಿಂಧೂರ್ ಮೂಲಕ ಇಂಥ ಬೆದರಿಕೆಗಳಿಗೆ ಬಗ್ಗಲ್ಲ. ಅಣ್ವಸ್ತ್ರ ನಿಮ್ಮ ಹತ್ರ ಇದ್ರೆ ನಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಇದೆ, ದೊಡ್ಡದಿದೆ ನಿಮ್ಗಿಂತ ನಮ್ಮ ಹತ್ರ ಅಂತ ಹೇಳಿ ಭಾರತ ಮೆಸೇಜ್ ಪಾಸ್ ಮಾಡ್ತು. ಆದ್ರೂ ಕೂಡ ಆಸಮ್ ಮುನೀರ್ ಅಮೆರಿಕದಲ್ಲಿ ಹೋಗಿ ಈ ರೀತಿ ಮತ್ತೊಮ್ಮೆ ಸ್ಪೀಚ್ ಕೊಟ್ಟು ಬಂದಿದೆ. ಭಾರತ ಮರ್ಸಿಡೀಸ್, ಪಾಕ್ ಜಲ್ಲಿ ಕಲ್ಲು ತುಂಬಿದ ಲಾರಿ. ಎಸ್, ಇದು ಯಾರು ಹೇಳಿಕೆ? ಇದು ನಾವು ಹೇಳ್ತಿಲ್ಲ. ಭಾರತ ಮರ್ಸಿಡೀಸ್, ಪಾಕಿಸ್ತಾನ ಜಲ್ಲಿ ಕಲ್ಲು ತುಂಬಿರೋ ಲಾರಿ ಅಂತ. ಇದನ್ನ ಆ ದೇಶದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರೇ ಹೇಳಿರೋದು, ನಾಚಿಕೆ ಬಿಟ್ಟು. ಭಾರತ ಪಾಕ್ ಸಂಘರ್ಷದ ಬಗ್ಗೆ ಮಾತನಾಡ್ತಾ ನೋಡಿಲ್ಲಿ, ನಿಮಗೆ ಸಿಚುವೇಶನ್ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ಭಾರತ ಹೊಳಿತಾ ಇರೋ ಮರ್ಸಿಡೀಸ್ ಕಾರ್ ಹೈವೇನಲ್ಲಿ ವೇಗವಾಗಿ ನುಗ್ತಾ ಇದೆ. ಬಟ್ ನಾವು ಜಲ್ಲಿ ಕಲ್ಲು ತುಂಬಿರೋ, ಹೆವಿ ಲೋಡೆಡ್ ಜಲ್ಲಿ ಕಲ್ಲು ತುಂಬಿರೋ ಲಾರಿ ಒಂದು ವೇಳೆ ವೇಗವಾಗಿ ಅಪಘಾತ ಆಗಿ ಆ ಮರ್ಸಿಡೀಸ್ಗೆ ಈ ಲಾರಿ ಬಂದು ಗುದ್ದಿದ್ರೆ ಯಾರಿಗೆ ಲಾಸ್ ಆಗುತ್ತೆ? ಯಾರಿಗೆ ಜಾಸ್ತಿ ಡ್ಯಾಮೇಜ್ ಆಗೋದು? ಯಾರು ಸಾಯೋದು ಅನ್ನೋ ಪ್ರಶ್ನೆಯನ್ನ ಕೇಳಿದಾನೆ. ಭಾರತದ ಎಕಾನಮಿ ಗಟ್ಟಿ ಇದೆ, 3ನೇ ಅತಿ ದೊಡ್ಡ ಆರ್ಥಿಕತೆ, ಒಳ್ಳೆ ರೇಟ್ನಲ್ಲಿ ಗ್ರೋ ಆಗ್ತಿದೆ. ಆದ್ರೆ ಪಾಕಿಸ್ತಾನ ಭಿಕ್ಷೆ ಬೇಡಿ ಬದುಕ್ತಾ ಇರುವಂತ ರಾಷ್ಟ್ರ. ಹೀಗಿರುವಾಗ ಯುದ್ಧ ಆಗಿ ವ್ಯಾಪಾರ ಎಲ್ಲ ನಿಂತು ಹೋದ್ರೆ ಯಾರಿಗ್ ಲಾಸ್? ಭಾರತ ನಮ್ಮನ್ನು ಸೋಲಿಸಬಹುದು, ಆದ್ರೆ ಭಾರತಕ್ಕೆ ನಮಗೆ ಡ್ಯಾಮೇಜ್ ಮಾಡಕ್ ಆಗಲ್ವಾ? ಆಗತ್ತೆ ಅನ್ನೋ ರೀತಿಯಲ್ಲಿ ನಾಚಿಕೆ ಇಲ್ಲದ ಮನುಷ್ಯಂತರ
ಒಳ್ಳೆ ಅಚೀವ್ಮೆಂಟ್ ಅನ್ನೋ ತರ ಭಾರತವನ್ನ ಮರ್ಸಿಡೀಸ್ಗೆ ಕಂಪೇರ್ ಮಾಡಿ ತನ್ನದೇ ರಾಷ್ಟ್ರವನ್ನ ಜಲ್ಲಿಕಲ್ ತುಂಬಿರೋ ಲಾರಿಗೆ ಕಂಪೇರ್ ಮಾಡಿದಾನೆ ಈ ಧೂರ್ತ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಪುರಿ ಜಗನ್ನಾಥಕ್ಕೆ ಹೊಸ ಟ್ರಿಪ್ ಅನ್ನ ಆಯೋಜಿಸಿದೆ. 3 ನೈಟ್ 4 ಡೇ ಟ್ರಿಪ್ ಇದು. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂದ್ರೆ ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ್, ದೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ ಹಾಗೂ ಕಟಕ್ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 29,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ ಸೆಪ್ಟೆಂಬರ್ 3, 2025. ಕೆಲವೇ ಸೀಟುಗಳು ಲಭ್ಯ ಇದಾವೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡುವ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಭಾರತದ ಡ್ಯಾಮ್ ಉಡಾಯಿಸ್ತೀನಿ. ನೋಡಿ ಇದರ ಲ್ಯಾಂಗ್ವೇಜ್ ನೋಡಿ. ಸಿಂಧೂ ನದಿಗೆ ಭಾರತ ಡ್ಯಾಮ್ ಕಟ್ಟಿದ್ರೆ ಕಟ್ಟೋ ತನಕ ವೇಟ್ ಮಾಡ್ತೀವಿ. ಕಟ್ಟಿ ಆದ್ಮೇಲೆ ಒಂದು 5-6 ಮಿಸೈಲ್ ಹಾಕಿ ಉರುಳಿಸಿಬಿಡ್ತೀವಿ. ಭಾರತ ಸಿಂಧೂ ನದಿ ಒಪ್ಪಂದವನ್ನ ಸಸ್ಪೆಂಡ್ ಮಾಡಿದೆ. 25 ಕೋಟಿ ಜನ ಹಸಿವಿನ ಅಪಾಯದಲ್ಲಿದ್ದಾರೆ. ನಾವು ಭಾರತ ಸಿಂಧೂ ನದಿಗೆ ಡ್ಯಾಮ್ ಕಟ್ಟೋವರೆಗೂ ವೇಟ್ ಮಾಡ್ತೀವಿ. ಕಟ್ಟದ ಮೇಲೆ 10 ಮಿಸೈಲ್ ಹಾಕಿ ಧ್ವಂಸ ಮಾಡಿಬಿಡ್ತೀವಿ. ಸಿಂಧೂ ನದಿ ಭಾರತದ ಫ್ಯಾಮಿಲಿ ಪ್ರಾಪರ್ಟಿ ಅಲ್ಲ. ನಮ್ಮ ಹತ್ರ ಮಿಸೈಲ್ಗಳಿಗೇನು ಕೊರತೆ ಇಲ್ಲ ಅಂತ ಮೂರ್ಖತನದ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಒಂದು ವೇಳೆ ಡ್ಯಾಮ್ ಒಡೆದ್ರೆ ಅಲ್ಲಿಂದ ನೆಕ್ಸ್ಟ್ ನೀರೆಲ್ಲಿ ಹರಿಯುತ್ತೆ? ಡ್ಯಾಮ್ ಅಲ್ಲಿ ತಡೆದಿಟ್ಟಿರೋ ನೀರಿರುತ್ತಲ್ಲ, ಸಾಗರದಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ತಡೆದು ನಿಲ್ಸಿರೋ ನೀರಿರುತ್ತಲ್ಲ, ಭಯಂಕರ ವೇಗದೊಂದಿಗೆ ಅದು ನುಗ್ಗೋದೆಲ್ಲಿಗೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಎಲ್ಲಿ ಹರಿಯುತ್ತೆ? ನೆಕ್ಸ್ಟ್ ಅದು ಆ ಸಿಂಧೂ ನದಿ ಯಾರ ದೇಶದಲ್ಲಿ ಹರಿಯೋದು? ಆ ನದಿ ಪಕ್ಕದಲ್ಲಿ ಜೀವನ ಮಾಡ್ತಿರೋರು ಯಾರು? ತಲೆನೇ ಇಲ್ಲ ಈ ಮನುಷ್ಯನಿಗೆ. ಜೊತೆಗೆ ಇವ್ರ ಹತ್ರ ಇರೋ ಮಿಸೈಲ್ ತಾಕತ್ತು, ಭಾರತದ ಬಳಿ ಇರೋ ಮಿಸೈಲ್ ಡಿಫೆನ್ಸ್ ತಾಕತ್ತು, ಭಾರತ ಹೊಡೆಯೋಕ್ ಯೂಸ್ ಮಾಡೋ ಮಿಸೈಲ್ಗಳ ತಾಕತ್ತು ಎಲ್ಲ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಇದು ನೋಡಿದೆ ಇದು ಜೀವಿ. ಆದ್ರೂ ಇಂಥ ರಿಲಯನ್ಸ್ ತೈಲಗಾರ ಸ್ಫೋಟಕ್ಕೆ ಬೆದರಿಕೆ. ಎಸ್ ಸ್ನೇಹಿತರೆ, ಫ್ಯೂಚರ್ ನಲ್ಲಿ ರಿಲಯನ್ಸ್ ತೈಲ ಬಾವಿಗಳನ್ನ ಕೂಡ ಸ್ಫೋಟಿಸ್ತೀನಿ ಅಂತ ಹೇಳಿದ್ದಾನೆ. ಭಾರತ ಪಾಕ್ ಸಂಘರ್ಷದ ಟೈಮ್ನಲ್ಲಿ ಒಂದು ಟ್ವೀಟ್ ಮಾಡಿಸಿದ್ದೆ. ಅದರಲ್ಲಿ ಮುಂದೆ ನಾವು ಏನ್ ಮಾಡ್ತೀವಿ ಅಂತ ತಿಳಿಸೋಕೆ ಸುರಾ ಅಲ್ ಫಿಲ್ ಮತ್ತು ಮುಖೇಶ್ ಅಂಬಾನಿ ಅವರ ಫೋಟೋ ಹಾಕಿಸಿದ್ದೆ ಅಂತ ಹೇಳಿದ್ದಾನೆ. ಸುರಾ ಅಲ್ ಫಿಲ್ ಅನ್ನೋದು ಖುರಾನಲ್ಲಿ ಉಲ್ಲೇಖವಾಗುವಂತ ಒಂದು ಆನೆಯ ಕತೆ. ಅಬ್ರಹ ಅನ್ನೋ ಯಮೇನಿ ರಾಜ ಮೆಕ್ಕಾ ಮೇಲೆ ದಾಳಿ ಮಾಡಿದಾಗ ಆಗ ದೇವರು ಅಬಬೀಲ್ ಅನ್ನೋ ಪಕ್ಷಿಗಳನ್ನ ಕಳಿಸಿದ್ರು. ಈ ಪಕ್ಷಿಗಳು ಕಲ್ಲುಗಳನ್ನ ಸುರಿಸಿ ಶತ್ರುವಿನ ಆನೆಗಳನ್ನ ನಾಶ ಮಾಡಿದ್ವು ಅಂತ ಕುರಾನಲ್ಲಿ ಹೇಳಲಾಗುತ್ತೆ. ಧಾರ್ಮಿಕ ವಿಚಾರಗಳನ್ನ ಬಳಸಿಕೊಂಡು ಇಂಥದನ್ನ ಬಳಸಿಕೊಂಡು ಮುನೀರ ಭಾರತದ ವಿರುದ್ಧ ದಾಳಿಗೆ ಆ ರೆಫರೆನ್ಸ್ ಅನ್ನ ಬಳಸಿದಾನೆ. ಧರ್ಮದ ವಿಚಾರಗಳನ್ನು ತಗೊಂಡ್ಬಂದಿದ್ದಾನೆ. ಜೊತೆಗೆ ನಾವು ಭಾರತ ತನ್ನ ಅಮೂಲ್ಯ ಸಂಪತ್ತು ಇಟ್ಟಿರುವಂತಹ ಪೂರ್ವ ಭಾಗದಿಂದ ದಾಳಿ ಮಾಡೋಕ್ ಶುರು ಮಾಡ್ತೀವಿ, ನಂತರ ಪಶ್ಚಿಮದ ಕಡೆಗೆ ಬರ್ತೀವಿ ಅಂತ ಹೇಳಿದ್ದಾನೆ. ಇದರರ್ಥ ಭಾರತದ ಪೂರ್ವದಲ್ಲಿರೋ ರಿಲಯನ್ಸ್ನ ತೈಲಬಾವಿಗಳು, ಅನಿಲ ಸಂಗ್ರಹಗಾರ, ಕಲ್ಲಿದ್ದಲು ಗಣಿ ಅಲ್ಲಿ ದಾಳಿ ಮಾಡ್ತೀವಿ ಅಂತ ಮುನೀರ ಬೆದರಿಕೆ ಹಾಕಿದ್ದಾನೆ. ಆದ್ರೆ ಬಾರ್ಡರ್ ಶೇರ್ ಮಾಡ್ಕೊಳ್ತಿರೋ ಪಶ್ಚಿಮದಲ್ಲೇ ವೆಸ್ಟರ್ನ್ ಫ್ರಂಟ್ ನಲ್ಲೇ ಏನೂ ಕಿಸಿಲಿಕ್ಕೆ ಆಗ್ತಾ ಇಲ್ಲ ಇದಕ್ಕೆ ಮುನೀರ ಅಂಡ್ ಗ್ಯಾಂಗ್ಗೆ. ಅಂತದ್ರಲ್ಲಿ ಇಡೀ ದೇಶ ಕ್ರಾಸ್ ಮಾಡ್ಕೊಂಡು ಪೂರ್ವಕ್ಕೆ ಹೆಂಗ್ ಬರ್ತಾನೆ ಅನ್ನೋದೇ ಗೊತ್ತಿಲ್ಲ. ಅರಬ್ಬಿ ಸಮುದ್ರ ದಾಟಿ ಬಂಗಾಳ ಕೊಲ್ಲಿಗೆ ಬರೋದು ಹೇಗೆ? ನೌಕಾಪಡೆ ಇದೆಯಲ್ಲ ನಮ್ದಲ್ಲಿ, ದಾಟ್ಕೊಂಡ್ ಬರೋದು ಹೇಗೆ? ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ನಮ್ಮ ನೌಕಾಪಡೆಯ ಅಗ್ರೆಸಿವ್ ಪೋಸ್ಚರ್ ಹಿಂಗ್ ನಿಂತ್ಕೊಂಡಿತ್ತು ನೌಕಾಪಡೆ. ಎಲ್ಲ ಕಡೆಗೆ ಮುಖ ಮಾಡಿ ಕರಾಚಿ ಕಡೆಗೆ ಹೆದರ್ಕೊಂಡು ಆಳ ಸಮುದ್ರಕ್ಕೂ ಬಂದಿರಲಿಲ್ಲ. ಬಂದರಲ್ಲಿ ತೀರ ಪ್ರದೇಶದಲ್ಲೇ ಅಲ್ಗಾಡ್ತಾ ಓಡಾಡ್ಕೊಂಡಿದ್ವು ಮುನೀರನ ನೌಕಾಪಡೆ. ಬಂಗಾಳ ಕೊಲ್ಲಿ ಹತ್ರ ಬಂದು ಹೊಡಿತಾರಂತೆ. ಇನ್ನು ಆಕಾಶ ಮಾರ್ಗವಾಗಿ ಎಲ್ಲಿಂದ ಬರ್ತಾರೆ ಹೊಡಿಯಕ್ಕೆ? ನಮ್ಮ ದೇಶ ದಾಟ್ಕೊಂಡು ಹೋಗ್ಬೇಕಲ್ಲ. S-400 ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಉಳಿದಿದ್ದು ಆಕಾಶ ಎಲ್ಲ ಇರೋದೇನಕ್ಕೆ? ಏನ್ ಹೊಡಿಯಕ್ಕೆ? ಅದನ್ನ ಹಕ್ಕಿ ಹೊಡಿಯಕ್ಕ, ಸೊಳ್ಳೆ ಹೊಡಿಯಕ್ಕ? ಏನಕ್ಕಿರೋದು? ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ನೋಡ್ಲಿಲ್ವಾ PL-15 ಹೈಪರ್ಸಾನಿಕ್ಗೆ ಆ ಮಿಸೈಲ್ಗಳನ್ನ ನಾವು ಹೆಂಗ್ ಉದುರಿಸಿ ಹಾಕಿದೀವಿ ಅಂತ ಹೇಳಿ? ಅಥವಾ ಏನೊಂದು ಭ್ರಮೆ ಇರಬಹುದು. 1971ಗಿಂತ ಹಿಂದಕ್ಕೆ ಹೋಗ್ತೀವಿ, ಪಾಕಿಸ್ತಾನ 2 ಸೈಡ್ ಬರುತ್ತೆ, ಬಾಂಗ್ಲಾದೇಶ ನಮ್ ಕಂಟ್ರೋಲಿಗೆ ಬರ್ತಾ ಇದೆ, ಹಸೀನಾರನ್ನ ನಾವು ಕೆಳಗೆ ಬೀಳಿಸಿದೀವಿ, ಅಲ್ಲಿ ಜಿಹಾದಿ ಗ್ಯಾಂಗ್ ಅನ್ನ ಈಗ ಅಧಿಕಾರಕ್ಕೆ ತಂದಿದ್ದೀವಿ, ನಿಧಾನಕ್ಕೆ ನಮ್ ಕಂಟ್ರೋಲ್ ಬರುತ್ತೆ, ಮತ್ತೆ ಅದು ಈಸ್ಟ್ ಪಾಕಿಸ್ತಾನ ಆಗುತ್ತೆ ಅನ್ನೋ ಭ್ರಮೇಲಿ ಬದುಕ್ತಾ ಇದೆಯೇನೋ ಗೊತ್ತಿಲ್ಲ. ನೋಡ್ಬೇಕು. ಭಿಕ್ಷೆ ಬೇಡೋದು ಬಿಟ್ಟಿಲ್ಲ. ಇಷ್ಟಾದ್ರೂ ಭಿಕ್ಷೆ ಬೇಡೋದನ್ನು ಬಿಟ್ಟಿಲ್ಲ. ಪಾಕಿಸ್ತಾನಿಗಳ ಮಿಲಿಟರಿ ನಾಯಕರು, ರಾಜಕೀಯ ನಾಯಕರಿಗೆ ಹಲವು ವಿಚಾರದಲ್ಲಿ ವ್ಯತ್ಯಾಸ ಇದೆ. ಆದ್ರೆ ಈ ಭಿಕ್ಷೆ ವಿಚಾರದಲ್ಲಿ ಎಲ್ಲ ಒಂದೇ ನಿಲುವು. ಎಷ್ಟಾಗತ್ತಷ್ಟು ಕೇಳಬೇಕು, ದುಡ್ಡು ಕೇಳಬೇಕು. ಮುನೀರ ಅನಿವಾಸಿ ಪಾಕಿಸ್ತಾನಿಗಳ ಮುಂದೆ ಎಷ್ಟೆಲ್ಲ ಆರ್ಭಟಿಸಿದ್ರು, ಕೊನೆಗೆ ಭಿಕ್ಷೆ ಬೇಡೋದು ಬಿಟ್ಟಿಲ್ಲ. ಹಿಂದಿ ಫಿಲ್ಮ್ನ ಒಂದು ಡೈಲಾಗ್ ಅನ್ನ ಹೊಡೆದು ಕೆಲವೊಬ್ಬರ ತಾಯಿ ಕಪ್ಪಾಗಿರ್ಬೋದು, ಕೆಲವೊಬ್ಬರ ಭೂಮಿ ತಾಯಿನೂ ಕಪ್ಪಾಗಿರ್ಬೋದು, ಆದ್ರೆ ಯಾವಾಗ್ಲೂ ತಾಯಿನೇ. ಅದನ್ನ ಚೇಂಜ್ ಮಾಡಕ್ಕಾಗಲ್ವಲ್ಲ, ಅಮ್ಮನೇ ಅಲ್ವಾ. ಹೀಗಾಗಿ ಪಾಕ್ ನಲ್ಲಿ ಏನೇ ಆದ್ರೂ ನೀವು ದುಡ್ಡು ಕಳಿಸೋದನ್ನ ಮಾತ್ರ ಬಿಡಬೇಡಿ, ಪಾಕಿಸ್ತಾನ ಮರಿಬೇಡಿ, ದುಡ್ಡು ಹಾಕಿ ಅಂತ ಮತ್ತೆ ಮುನೀರ ಭಿಕ್ಷೆ ಬೇಡಿದ್ದಾನೆ. ಆಮೇಲೆ ಕಡೆಗೆ ಮತ್ತೆ ಎಂದಿನಂತೆ ತನ್ನ ಧಾರ್ಮಿಕ ಲೇಪಿತ ಬುರುಡೆ ಬಿಟ್ಟಿದ್ದಾನೆ. ದೇವರು ಕೇವಲ 2 ದೇಶಗಳಿಗೆ ಮಾತ್ರ ಇಂಧನ, ನೈಸರ್ಗಿಕ ಸಂಪತ್ತು, ರೇರ್ ಅರ್ತ್ ಮೆಟಲ್ ನಂತಹ ಸಂಪನ್ಮೂಲಗಳನ್ನ ಕೊಟ್ಟಿದ್ದಾನೆ.
ಒಂದು ಪ್ರವಾದಿ ಮಹಮ್ಮದರು ಸ್ಥಾಪಿಸಿದ್ದ ಮದೀನಾ, ಆಮೇಲೆ ಮದೀನಾ ಹೆಸರು ತೈಬಾ ಅಂತ ಚೇಂಜ್ ಆಗಿತ್ತು ಅಂತ ಕೂಡ ಹೇಳಿದಾನೆ ಮುನೀರ. ಆದ್ರೆ ಅದು ಹಂಗೇನಾಗಿಲ್ಲ. ತೈಬಾ ಕೇವಲ ಮದೀನಾಗೆ ಗೌರವ ಸೂಚಕವಾಗಿ ಕರೆಯೋ ಹೆಸರು. ಮದೀನಾನೇ ಅಂತ ಹೇಳಿ ಇಸ್ಲಾಮಿಕ್ ಧಾರ್ಮಿಕ ಪಂಡಿತರೇ ಹೇಳ್ತಾರೆ. ಆದ್ರೂ ಕೂಡ ಈತ ಅದು ತೈಬಾ ಅಂತ ಬದಲಾಗಿತ್ತು ಅಂತ ಹೇಳಿದೆ ಇದು ಮುನೀರು. ಸೊ ಒಂದು ಮದೀನಾ, ಅದು ಬಿಟ್ರೆ ಮತ್ತೊಂದು ಪಾಕಿಸ್ತಾನನೇ ಇರೋದು. ಈ ಎರಡು ದೇಶಗಳಷ್ಟೇ ಕಲಿಮಾ ಪ್ರಕಾರ ಅಂದ್ರೆ ಇಸ್ಲಾಮಿಕ್ ಧಾರ್ಮಿಕ ನಿಯಮಗಳ ಪ್ರಕಾರ ಸ್ಥಾಪನೆ ಆಗಿರೋದು ಅಂತ ಮುನೀರ್ ಅನಿವಾಸಿ ಪಾಕಿಸ್ತಾನಿಯರ ಮುಂದೆ ಹೇಳಿ ಭಿಕ್ಷೆ ಬೇಡಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರದ ಪ್ರತಿಕ್ರಿಯೆ ಬಂದಿದೆ. ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಾ. ನಮ್ಮ ಗಮನಕ್ಕೆ ಇದು ಬಂದಿದೆ. ಪಾಕಿಸ್ತಾನದ ಚೀಫ್ ಆಫ್ ಆರ್ಮಿ ಸ್ಟಾಫ್ ಕೊಟ್ಟಿರೋ ಹೇಳಿಕೆ ನಮ್ಮ ಗಮನಕ್ಕೆ ಬಂದಿದೆ. ಅಮೆರಿಕಕ್ಕೆ ಹೋದಾಗ ಕೊಟ್ಟಿರೋ ಈ ಹೇಳಿಕೆ ಪಾಕಿಸ್ತಾನದ್ದು ಇದು ಮಾಮೂಲಿ, ಇದು ಹಣೆಬರ, ಇದು ನ್ಯೂಕ್ಲಿಯರ್ ಬೆದರಿಕೆಗಳನ್ನ ಒಡ್ಡೋದು. ಇಂಟರ್ನ್ಯಾಷನಲ್ ಕಮಿಟಿ, ವಿಶ್ವ ಸಮುದಾಯ ಇದಕ್ಕೆ ಸಂಬಂಧಪಟ್ಟಂತೆ ನೋಡಬೇಕು. ನಿಮ್ಗೆ ಗೊತ್ತಾಗುತ್ತೆ, ನೀವೇ ಒಂದು ಕನ್ಕ್ಲೂಷನ್ ಬರ್ತೀರಾ ಈತನ ಹೇಳಿಕೆ ನೋಡ್ತಾ ಇದ್ರೆ ಎಷ್ಟು ಇರ್ರೆಸ್ಪಾನ್ಸಿಬಲ್ ಕಮೆಂಟ್ಸ್ ಅನ್ನ ಈತ ಮಾಡಿರೋದು ಅಂತ. ಜೊತೆಗೆ ನಮ್ಮ ಅನುಮಾನ ಇದೆಯಲ್ಲ, ಪಾಕಿಸ್ತಾನದಲ್ಲಿ ಅಣ್ವಸ್ತ್ರಗಳು ಸೇಫ್ ಅನ್ನೋ ಅನುಮಾನ ಇದೆಯಲ್ಲ, ಅನುಮಾನ ಇನ್ನಷ್ಟು ಬಲವಾಗುತ್ತೆ. ಯಾಕಂದ್ರೆ ಪಾಕಿಸ್ತಾನ ಸೇನೆನೇ ಉಗ್ರರೊಂದಿಗೆ ಸೇರ್ಕೊಂಡಿರ್ಬೇಕಾದ್ರೆ ಅಣ್ವಸ್ತ್ರದ ಕಮಾಂಡ್ ಯಾರ ಕೈಲಿದೆ? ಸರ್ಕಾರದ ಕೈಲಿದೆಯಾ, ಉಗ್ರರ ಕೈಲಿದೆಯಾ? ಆವಾಗ ನಮ್ಮ ಅನುಮಾನ ಇನ್ನಷ್ಟು ಗಟ್ಟಿಯಾಗುತ್ತೆ ಅನ್ನೋ ಮಾತನ್ನು ಕೂಡ ಭಾರತ ತನ್ನ ಪ್ರತಿಕ್ರಿಯೆಯಲ್ಲಿ ಹೇಳಿದೆ. ಇದು ವಿದೇಶಾಂಗ ಇಲಾಖೆಯ ಪ್ರತಿಕ್ರಿಯೆ, ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಾ. ಜೊತೆಗೆ ಭಾರತ ಏನ್ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿ ವಿಪರ್ಯಾಸ ಏನು ಅಂದ್ರೆ, ದುರದೃಷ್ಟಕರ ವಿಚಾರ ಏನು ಅಂದ್ರೆ, ಭಾರತಕ್ಕೆ ಫ್ರೆಂಡ್ಲಿ ಕಂಟ್ರಿ ಆಗಿರೋ ಇನ್ನೊಂದು ರಾಷ್ಟ್ರ ಅಲ್ಲಿ ಹೋಗಿ ನಿಂತ್ಕೊಂಡು ಮುನೀರ್ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ಮತ್ತು ಅದು ಕೊಡೋಕೆ ಸಾಧ್ಯ ಆಗಿರೋದು ಅಂತ ಹೇಳಿ ಭಾರತ ಹೇಳಿದೆ. ಅಂದ್ರೆ ಅಮೆರಿಕವನ್ನು ನಾವು ಫ್ರೆಂಡ್ಲಿ ಕಂಟ್ರಿ ಅಂತ ಪರಿಗಣಿಸ್ತೀವಿ, ಅಲ್ಲಿ ಹಿಂಗಾಗ್ಲಿಕ್ಕೆ ಅವಕಾಶ ಕೊಟ್ಟಿದಾರಲ್ಲ, ಅಮೆರಿಕನ್ಸ್ ಇಷ್ಟೊಂದು ಎಂಟರ್ಟೈನ್ ಮಾಡ್ತಿದಾರಲ್ಲ ಈ ಜಿಹಾದಿ ಜನರಲ್ ಅನ್ನ ಅನ್ನೋದನ್ನ ಭಾರತ ಪರೋಕ್ಷವಾಗಿ ಇಲ್ಲಿ ರೈಸ್ ಮಾಡಿದೆ. ಅಮೆರಿಕಾಗೆ ಅದನ್ನ ಕೇಳೋ ಪ್ರಯತ್ನವನ್ನ ಮಾಡಿದೆ. ಜೊತೆಗೆ ಅಂಡ್ ಕಡೆದಾಗಿ ಲಾಸ್ಟ್ ಸೆಂಟೆನ್ಸ್ ವೆರಿ ಇಂಪಾರ್ಟೆಂಟ್, ಇಂಡಿಯಾ ಹ್ಯಾಸ್ ಆಲ್ರೆಡಿ ಮೇಡ್ ಇಟ್ ಕ್ಲಿಯರ್ ದಟ್ ಇಟ್ ವಿಲ್ ನಾಟ್ ಗಿವ್ ಇನ್ ಟು ನ್ಯೂಕ್ಲಿಯರ್ ಬ್ಲಾಕ್ ಮೇಲ್. ಅಂದ್ರೆ ನಾವು ಯಾವುದೇ ರೀತಿಯ ಅಣ್ವಸ್ತ್ರದ ಬೆದರಿಕೆಗೆ ಬಗೋದಿಲ್ಲ. ವಿ ವಿಲ್ ಕಂಟಿನ್ಯೂ ಟು ಟೇಕ್ ಆಲ್ ಸ್ಟೆಪ್ಸ್ ನೆಸೆಸರಿ ಟು ಸೇಫ್ ಗಾರ್ಡ್ ಅವರ್ ನ್ಯಾಷನಲ್ ಸೆಕ್ಯೂರಿಟಿ. ಅಂದ್ರೆ ದೇಶದ ಭದ್ರತೆಗೆ ಬೇಕಾಗಿರೋ ಯಾವುದೇ ಕ್ರಮಗಳನ್ನ ನಾವು ತಗೊಳ್ತಾನೆ ಇರ್ತೀವಿ. ಅಣ್ವಸ್ತ್ರದ ಬೆದರಿಕೆ ಕೇರ್ ಮಾಡಲ್ಲ, ನಾವು ಕ್ರಮ ತಗೊಳ್ಳೋದನ್ನ ಮುಂದುವರಿಸ್ತೀವಿ ಅನ್ನೋದನ್ನು ಕೂಡ ಭಾರತ ತನ್ನ ರಿಯಾಕ್ಷನ್, ವಿದೇಶಾಂಗ ಇಲಾಖೆಯ ಸ್ಟೇಟ್ಮೆಂಟ್ ನ ರಿಯಾಕ್ಷನ್ ನ ಕಡೆ ಲೈನ್ನಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದೆ. ಇದರ ಬಗ್ಗೆ ನಿಮಗೇನು ಅನ್ಸುತ್ತೆ ಸ್ನೇಹಿತರೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.